ಹಾಗೆ ಬೀಟ್ರೂಟು, ಈಗ 5 kg ಅಕ್ಕಿ ಹಿಟ್ಟಿಗೆ ನಾನು 2 kg ಬೀಟ್ರೂಟನ್ನು ಹಾಕಿದ್ದೀನಿ. ಅದು ಸ್ವಲ್ಪ ಕಲರ್ ನಿಮಗೆ ಫುಲ್ಲು ರೆಡ್ಡಿಶಾಗಿ ಬರೋದಿಲ್ಲ. ಅದು ತುಂಬ ರೆಡ್ಡಿಶಾಗಿ ಬರಬೇಕಂತಂದರೆ ಅದು ಬರೋದಿಲ್ಲ, ಯಾಕಂದರೆ ಅಕ್ಕಿ ಹಿಟ್ಟು ಜೊತೆಗೆ ಮಿಕ್ಸ್ ಆದಾಗ ಸ್ವಲ್ಪ ಕಲರ್ ಡಿಮ್ ಆಗೇ ಆಗುತ್ತೆ. ಇದಕ್ಕೆ ಹಪ್ಪಳದ ಖಾರ ಹಾಕಿ ಮಾಡ್ತೀವಿ. ಈಗ ನೋಡಿ, ಅದು ನೀಟಾಗಿ ಹಿಟ್ಟನ್ನು ಕೈಗೆ ಅಂಟಿಕೊಳ್ಬಾರ್ದಂದರೆ ನೀಟಾಗಿ ಮಗ್ಚ್ಕೊಳ್ಬೇಕು. ಎಷ್ಟು ನೀಟಾಗಿ ಮಗ್ಚ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಹಿಟ್ಟು ಬರುತ್ತೆ. ಇದೆಲ್ಲ ನಂದು ಅನುಭವ. ಇದು ನಾನು ತುಂಬ 4-5 ವರ್ಷದಿಂದನೂ ಹಪ್ಪಳ ಮಾಡ್ತಾಯಿದ್ದೀನಿ. ಮತ್ತು ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ನಮ್ಗೆ ಹಪ್ಪಳ, ಯಾಕಂದರೆ ಕೆಮಿಕಲ್ಸ್ ಏನು ಯೂಸ್ ಮಾಡೋದಿಲ್ಲ ನಾವು. ಇದನ್ನು 1 ವರ್ಷ 2 ವರ್ಷನೂ ಇಟ್ಕೊಂಡು ತಿನ್ಬೋದು. ಚೆನ್ನಾಗಿ ನೀಟಾಗಿ ಗಾಳಿ ಆಗಲಿ ಅಂತ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ 2 ವರ್ಷ ಇಟ್ಕೊಂಡು ಕೂಡ ತಿನ್ಬೋದು. ಆದರೆ 1 ವರ್ಷ 6 ತಿಂಗಳು 7 ತಿಂಗಳೊಳಗೆ ಮುಚ್ಚಿದ್ರೆ ತುಂಬ ಒಳ್ಳೆಯದಲ್ಲ, ಹೈಜೀನಾಗಿ ತಿನ್ನಬೇಕು ಅಂತಂದರೆ. ಮತ್ತು ಆಲೂಗಡ್ಡೆ ಹಪ್ಪಳ ಕೂಡ ಮಾಡ್ತಿದ್ದೀನಿ ಇವತ್ತು. ನೋಡಿ ನಾನು ಎಷ್ಟು ಚೆನ್ನಾಗಿ ಮುಚ್ಕೊಳ್ತಿದ್ದೀನಿ ಅನ್ನೋದನ್ನು ನೋಡಿ. ಇದು ನೋಡಿ, ಆಲೂಗಡ್ಡೆನ ರೆಡಿ ಮಾಡ್ಕೊಂಡಿದ್ದೀವಿ ಆಲೂಗಡ್ಡೆ ಹಪ್ಪಳ ಮಾಡಲಿಕ್ಕೆ. ಇದು ಅಷ್ಟೇ, ನಾವು ಒಂದು 2 kg ಅಷ್ಟು ಆಲೂಗಡ್ಡೆನ ತೊಗೊಂಡು ಬಂದಿದ್ದೀನಿ. 5 kgಗೆ 5 kg ಅಕ್ಕಿ ಹಿಟ್ಟಿಗೆ 2 kg ಆಲೂಗಡ್ಡೆನ ಹಾಕ್ತೀವಿ. ಮತ್ತು ಹಪ್ಪಳದ ಅರ್ಧ kg ಹಸಿಮೆಣಸನ್ನು ಹಾಕಿದ್ದೀನಿ. ಮತ್ತು ಉಪ್ಪು, ಹಪ್ಪಳದ ಖಾರನ ಹಾಕಿದ್ದೀನಿ. ಟೇಸ್ಟಿಗೆ ನಮಗೆ ಗೊತ್ತಿರುತ್ತೆ ಇಷ್ಟು ಮೆಜರ್ಮೆಂಟ್ ಹಾಕಬೇಕಂತ ಹೇಳಿ, ಆಯಾ ಮೆಜರ್ಮೆಂಟಿಗೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಈಗ ನೋಡಿ, ಆಲೂಗಡ್ಡೆದನ್ನು ಫಸ್ಟ್ ಹಾಕ್ಕೊಳ್ತಿದ್ದೀವಿ. ಯಾಕೆಂದರೆ ಫಸ್ಟ್ ಬೀಟ್ರೋಟ್ದು ಹಾಕ್ಬಿಟ್ವಿ ಅಂತಂದರೆ ನಮಗೆ ಅದು ಬೀಟ್ರೋಟ್ ಆಲೂಗಡ್ಡೆದು ಹಾಕಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಫಸ್ಟ್ ನಾವು ನಾದ್ಕೊಳ್ಳಿಕ್ಕೆ ಆಲೂಗಡ್ಡೆದನ್ನೇ ಹಾಕ್ಕೊಳ್ತೀವಿ. ಫಸ್ಟು ಆಲೂಗಡ್ಡೆ ಹಾಕ್ಕೊಂಡಾದ್ಮೇಲೆ ಆಲೂಗಡ್ಡೆ ಹಿಟ್ಟು ಹಾಕ್ಕೊಂಡಾದ್ಮೇಲೆ ಬೀಟ್ರೋಟ್ ಹಪ್ಪಳದ ಹಿಟ್ಟನ್ನು ಹಾಕ್ಕೊಳ್ತೀವಿ ನಾದಲಿಕ್ಕೆ. ನೋಡಿ, ಇವಾಗ ಆಲೂಗಡ್ಡೆ ಹಪ್ಪಳನ ಮಿಷನಲ್ಲೇ ತಗೊಳ್ತಾ ಇದ್ದೀವಿ, ಡೈಯಿಂದ ತಗೊಳ್ತಾ ಇದ್ದೀವಿ.